ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಬಂದಿರೋದು ಕನ್ನಡದ ಮೊದಲ ರಾಜಧಾನಿ ಬನವಾಸಿಗೆ. ಕದಂಬರ ಕಾಲದ ಒಂದು ಬನವಾಸಿ ಇದು. ಇಲ್ಲಿನ ಫೇಮಸ್ ಒಂದು ದೇವಸ್ಥಾನ ಅದು ಬಂದ್ಬಿಟ್ಟು ಮಧುಕೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅಲ್ಲಿ ನಾನು ಬಂದಿದ್ದೀನಿ. ನಮ್ಮ ಊರಿಂದ ತುಂಬಾ ಹತ್ರದಲ್ಲೇ ಇರೋದು ಬನವಾಸಿ. ಆದ್ರೂ ಕೂಡ ಇಷ್ಟು ದಿನ ಬರ್ಲಿಕ್ಕೆ ಆಗಿಲ್ಲ. ಇವತ್ತು ಬನವಾಸಿಗೆ ಬಂದಿದ್ದೀನಿ. ನೋಡಿ, ಇದು ಮಧುಕೇಶ್ವರ ಟೆಂಪಲ್ಲು. ತುಂಬಾ ಹಳೆ ಹಿಸ್ಟ್ರಿ ಇದೆ ಈ ದೇವಸ್ಥಾನಕ್ಕೆ ಕೂಡ. ಸುಮಾರು 1500 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಲೈಕ್ ಕದಂಬರ ಕಾಲದಲ್ಲಿ ಮಯೂರ ಶರ್ಮ ಅಂತ ಹೇಳ್ಬಿಟ್ಟು ರಾಜ ಕಟ್ಸಿರಂತೆ ಈ ದೇವಸ್ಥಾನ. ತುಂಬಾನೇ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ. ಮತ್ತೆ ಇಲ್ಲಿಂದು ಕೆಲವೊಂದು ಆಕರ್ಷಣೆ ಇದೆ ಇಲ್ಲಿ. ಮೇನ್ ಆಕರ್ಷಣೆ ಅಂತ ಹೇಳ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಒಂದು ನಂದಿ ಇದೆ ನೋಡಿ, ಎದುರುಗಡೆ ಕಾಣ್ತಾ ಇದೆಯಲ್ಲ ನಂದಿ. ಇದು ಬಂದ್ಬಿಟ್ಟು 7 ಫೀಟ್ ಹೈಟ್ ಇದೆ ಈ ನಂದಿ. ಒಂದೇ ಒಂದು ಕಲ್ಲಲ್ಲಿ ಮಾಡಿರೋದು, ಏಕಶಿಲೆ ಅಂತಾರಲ್ಲ ಹಾಗೆ. ಇನ್ನೊಂದು ವಿಶೇಷ ಅಂದ್ರೆ 2 ಕಣ್ಣಲ್ಲಿ ಒಂದು ಕಣ್ಣು ಬಂದ್ಬಿಟ್ಟು ಶಿವನ ನೋಡ್ತಾ ಇರತ್ತೆ ಸ್ಟ್ರೇಟ್ ಆಗಿ. ಇನ್ನೊಂದು ಕಣ್ಣು ಪಕ್ಕದಲ್ಲಿ ಪಾರ್ವತಿ ದೇವಸ್ಥಾನ ಇದೆ, ಪಾರ್ವತಿ ಕಡೆ ನೋಡ್ತಾ ಇರತ್ತೆ. ಮತ್ತೆ ಇಲ್ಲಿ ಶಿವ ವಿಗ್ರಹ ಏನಿದೆಯಲ್ಲ, ಇದು ಸ್ಪೆಷಲ್ ಏನಂದ್ರೆ ಇದು ಬಂದ್ಬಿಟ್ಟು ಜೇನಿನ ಕಲರ್ ಇದೆ. ಜೇನು ಹೇಗ್ ಬರುತ್ತಲ್ಲ, ಹನಿ, ಆ ಕಲರ್. ಅದಕ್ಕೆ ಮಧುಕೇಶ್ವರ, ಕನ್ನಡದಲ್ಲಿ ಮಧು ಅಂದ್ರೆ ಜೇನು. ಹಾಗಾಗಿ ಈ ದೇವರ ಹೆಸರು ಮಧುಕೇಶ್ವರ ಅಂತ ಹೇಳ್ಬಿಟ್ಟು. ನೋಡ್ಬೋದು ನೀವು, ತುಂಬಾ ವಿಶಾಲವಾಗಿದೆ ಟೆಂಪಲ್. ನಿಮ್ಗೆ ತುಂಬಾ ಹಲವಾರು ರೀತಿಯ ಇಲ್ಲಿ ಶಿಲ್ಪಕಲೆಗಳೆಲ್ಲ ನಿಮ್ಗೆ ನೋಡ್ಲಿಕ್ಕೆ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಟೆಂಪಲ್. ಈ ತರ ತುಂಬಾ ಒಂದು ಟೆಂಪಲ್ಗಳು ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಇದೆ. ಚಿಕ್ಕ ಚಿಕ್ಕ ಊರಲ್ಲೂ ಕೂಡ ಇದೆ, ಎಲ್ಲ ರಾಜರ ಕಾಲದ್ದು. ನಮ್ಮ ಸಾಗರ ಕಡೆ ಹೋದ್ರೆ ಇಕ್ಕೇರಿ, ಕೆಳದಿ ಅಲ್ಲೆಲ್ಲ ತುಂಬಾ ಈ ತರ ಟೆಂಪಲ್ಗಳು ಎಲ್ಲ ಇದೆ. ಅಲ್ಲೂ ಕೂಡ ನೀವು ನೋಡ್ಬೋದು. ಹಲವಾರು ಬೇರೆ ಬೇರೆ ರಾಜರೆಲ್ಲ ಬೇರೆ ಬೇರೆ ಕಟ್ಟಿದ್ದು. ಇದು ಬಂದ್ಬಿಟ್ಟು ಕದಂಬರ ಕಾಲದ್ದು. ಮಯೂರ ಶರ್ಮ ಕಟ್ಟಿದಂತೆ. 1500 ವರ್ಷ ಇತಿಹಾಸ ಇದೆ ಇದಕ್ಕೆ. ಫಸ್ಟ್ ರಾಜಧಾನಿ. ನಮ್ಗೆ ಖುಷಿ ಆಗತ್ತೆ ಈ ಊರಿಗೆ ಬರ್ಲಿಕ್ಕೆ ಆಕ್ಚುಲಿ. ತುಂಬಾ ದಿನದಿಂದ ಬನವಾಸಿಗೆ ಬರ್ಬೇಕು ಅಂತ ಇದ್ದೆ. ಕಾರಣಾಂತರ ಲೈಕ್ ಬನವಾಸಿಯಲ್ಲಿ ಸ್ಪೆಸಿಫಿಕ್ ಆಗಿ ಏನು ಕೆಲಸ ಇರಲ್ಲ, ಅದಕ್ಕೆ ಅಲ್ಲಿ ಹೋಗಿರ್ಲಿಲ್ಲ. ಈ ಸರಿ ನಾನು ಸಿರ್ಸಿಗೆ ಬಂದಿದ್ದೆ. ಸಿರ್ಸಿಯಿಂದ ಸೊರಬ ಹೋಗ್ಬೇಕಾದ್ರೆ ನಾನು ಬನವಾಸಿಯಲ್ಲಿ ಇಳಿದೆ. ಹಾಗೆ ಟೆಂಪಲ್ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ ಜೊತೆಗೆ ಈ ಟೆಂಪಲ್ಗೆ ಬಂದಿರೋದು. ತುಂಬಾನೇ ಚೆನ್ನಾಗಿದೆ ಟೆಂಪಲ್. ತುಂಬಾ ಜನ ಆಲ್ರೆಡಿ ಈ ಟೆಂಪಲ್ಗೆ ವಿಸಿಟ್ ಮಾಡಿರ್ಬೋದು. ನನಗೆ ಗೊತ್ತಿಲ್ಲ. ಇಫ್ ಅಟ್ ಆಲ್ ನೀವು ಇನ್ನೂವರೆಗೂ ಈ ಮಧುಕೇಶ್ವರ ಟೆಂಪಲ್ಗೆ ಬಂದಿಲ್ಲ ಅಂದ್ರೆ ಖಂಡಿತ ಬನ್ನಿ. ತುಂಬಾನೇ ಚೆನ್ನಾಗಿದೆ. ಬನ್ನಿ, ಇನ್ನೊಂದು ಫುಲ್ ಟೆಂಪಲ್ ಸುತ್ತಾಕ್ಬಿಟ್ಟು ಬರೋಣ. ಸುತ್ತಾಕ್ಬಿಟ್ಟು ಹಾಗೆ ಇಲ್ಲಲ್ಲಿ ಇನ್ನೊಂದು ಸ್ಪೆಷಲ್ ಇದೆ. ಅರ್ಧ ಗಣಪತಿ ಅಂತ ಒಂದು ಟೆಂಪಲ್ ಇದೆ. ಅದು ಬಂದ್ಬಿಟ್ಟು ಗಣಪತಿ ನೇರವಾಗಿ ಅರ್ಧ ಹಿಂಗೆ ಲಂಬವಾಗಿ ಸೀಳ್ದಂಗಿದೆ. ಅಂದ್ರೆ ಲೈಕ್ ಅದು ವಿಗ್ರಹ ಇರದೆ ಹಾಗೆ. ನಿಮ್ಗೆ ಜಗತ್ತಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ಅಂತ ಒಂದು ಟೆಂಪಲ್ ಇದೆ. ಬನ್ನಿ, ಅಲ್ಲಿ ಕೂಡ ಹೋಗಿ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಮುಂದೆ ಇದೆ ನೋಡಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗುಡಿಗಳೆಲ್ಲ ಮಾಡಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಬನವಾಸಿ ಊರು. ಬನ್ನಿ ಹೋಗೋಣ ಹಾಗೆ ಮುಂದೆ. ಬನ್ನಿ ನೋಡಿ, ಇದೆ ನೋಡಿ ಇವಾಗ ಏನ್ ಲೆಫ್ಟ್ ಅಲ್ಲಿ ಇದೆಯಲ್ಲ, ಇದು ಬಂದ್ಬಿಟ್ಟು ಅರ್ಧ ಗಣಪತಿ. ಬನ್ನಿ ತೋರಿಸ್ತೀನಿ ನಿಮಗೆ ವಿಗ್ರಹ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಹೆಸರೇ ಅರ್ಧ ಗಣಪತಿ, ನೀವು ನೋಡ್ಬೋದು. ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಕರೆಕ್ಟ್ ನಿಮಗೆ ರೈಟ್ ಸೈಡ್ ಮಾತ್ರ ಇದೆ. ಲೆಫ್ಟ್ ಸೈಡ್ ಇಲ್ಲ. ಕರೆಕ್ಟ್ ನೇರವಾಗಿ ಹಿಂಗೆ ಸೀಳಿದೆ. ಆ ತರ ಇದು ಅಂದ್ರೆ ಇರದೆ ಹಾಗೆ ವಿಗ್ರಹ ಅರ್ಧ ಗಣಪತಿ. ಜಗತ್ತಲ್ಲಿ ಎಲ್ಲೂ ನೋಡಕ್ಕೆ ಸಿಗದೆ ಇರೋದು ಕೂಡ ನಮ್ಮ ಈ ಒಂದು ಬನವಾಸಿಯಲ್ಲಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾವಾಗಾದ್ರೂ ನೀವು ಈ ಕಡೆ ಇನ್ನೂವರೆಗೂ ನೋಡಿಲ್ಲ ಅಂದ್ರೆ ಖಂಡಿತ ಒಂದ್ಸರಿ ಬನವಾಸಿಗೆ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ಸರಿ ಫ್ರೆಂಡ್ಸ್, ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಅಲ್ಲಿ. ಈ ತರ ಬೇರೆ ಬೇರೆ ವ್ಲಾಗ್ಗಳು ನನ್ನ ಚಾನಲ್ ಬರ್ತಾ ಇರುತ್ತೆ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.